ರಾಮಾಯಣ ಸುಳ್ಳು, ಇವು ಕೇವಲ ದಂತಕಥೆಗಳು, ಇವು ಕೇವಲ ಕಾಲ್ಪನಿಕ ಕಥೆಗಳು. ರಾಮ ಹುಟ್ಟೇ ಇಲ್ಲ, ಕೃಷ್ಣನ ಅವತಾರವೇ ಇರಲಿಲ್ಲ ಅಂತ ಕೆಲವು ಬುದ್ಧಿಜೀವಿಗಳು ಆಗಾಗ ಬೊಬ್ಬೆ ಹಾಕುವುದನ್ನ ನಾವು ಕಾಣುತ್ತಾನೆ ಇರುತ್ತೇವೆ, ಕೇಳುತ್ತಾನೆ ಇರುತ್ತೇವೆ. ಆದರೆ ಇಂಥ ಬುದ್ಧಿಜೀವಿಗಳಿಗೆ ಸ್ವಲ್ಪ ಬುದ್ಧಿ ಕೊಡುವ ಕೆಲಸ ಇತ್ತೀಚೆಗೆ ಮಹಾಭಾರತ ಹಾಗೂ ರಾಮಾಯಣದ ಅಸ್ತಿತ್ವ ಬಗ್ಗೆ ಎತ್ತಿದ ಪ್ರಶ್ನೆಗಳಿಗೆ ಹಲವಾರು ಪುರಾವೆಗಳು, ಹಲವಾರು ಸಾಕ್ಷಿಗಳು ಈಗಲೂ ಕೂಡ ದೊರಕುತ್ತಿವೆ. ಬನ್ನಿ ಆ ಸಾಕ್ಷಿಗಳ ಬಗ್ಗೆ, ಆ ಪುರಾವೆಗಳ ಬಗ್ಗೆ ಕೆಲವು ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅವನಿ, ಕೋಲಾರ ಜಿಲ್ಲೆ. ಅವನಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು 10 ಮೈಲಿ ದಕ್ಷಿಣದಲ್ಲಿರುವ ಒಂದು ಪುಣ್ಯಕ್ಷೇತ್ರ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಗ್ರಾಮ ಮತ್ತು ಸುತ್ತಮುತ್ತಲ ಪ್ರದೇಶ ಪುರಾಣ ಪ್ರಸಿದ್ಧವಾದ ಅವಂತಿಕಾ ಕ್ಷೇತ್ರವಾಗಿತ್ತು. ಇದೇ ಕ್ಷೇತ್ರದಲ್ಲಿ ವಾಲ್ಮೀಕಿ ಋಷಿಯ ಆಶ್ರಮವಿದ್ದು, ಇಲ್ಲಿಯೇ ಬೆಟ್ಟದಲ್ಲಿಯೇ ರಾಮ ಲಂಕೆಯನ್ನು ಗೆದ್ದು ಅಯೋಧ್ಯೆಗೆ ಹಿಂದಿರುಗುವ ಹಾದಿಯಲ್ಲಿ ಇಲ್ಲಿ ಬಂದಿದ್ದು, ಹಾಗೆಯೇ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದನು. ಇದೇ ಕಾರಣ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ಮುಂದೆ ಸೀತಾದೇವಿ ಗಂಡನಿಂದ ಕಾಡಿಗೆ ಕಳಿಸಲ್ಪಟ್ಟಾಗ ಇಲ್ಲಿ ಬಂದು ತಂಗಿ ಲವಕುಶರಿಗೆ ಜನ್ಮವಿತ್ತಲೆಂದು ಲವಕುಶರು ರಾಮನ ಯಜ್ಞಾಶ್ವವನ್ನು ಕಟ್ಟಿ ರಾಮನೊಡನೆ ಇಲ್ಲಿಯೇ ಯುದ್ಧ ಮಾಡಿದ್ದನೆಂದು ಐತಿಹ್ಯ ಇದೆ. ಈ ಘಟನೆಗಳಿಗೆ ಸಂಬಂಧಪಟ್ಟಂತೆ ಈ ಸುತ್ತಲಿನ ಅನೇಕ ತಾಣಗಳು, ವಾಲ್ಮೀಕಿಯ ಕುಟೀರ, ಲವಕುಶರ ತೊಟ್ಟಿಲು, ಸೀತೆಯ ಅಡುಗೆ ಪಾತ್ರೆ, ಅವಳು ಬಟ್ಟೆ ಗುತ್ತಿದ್ದ ಕೊಳ, ಲವಕುಶರು ಯಜ್ಞಾಶ್ವವನ್ನು ಕಟ್ಟಿದ ಬಂಡೆ, ರಾಮ ಲಕ್ಷ್ಮಣರು ಕುಳಿತಿದ್ದ ಬಂಡೆ ಇತ್ಯಾದಿಗಳು ಇಲ್ಲಿ ಇಂದಿಗೂ ನಿಮಗೆ ಗೋಚರಿಸುತ್ತವೆ. ಅವನಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 94 ಕಿಲೋಮೀಟರ್ ದೂರದಲ್ಲಿದ್ದರೆ, ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ ಸುಮಾರು 522 ಕಿಲೋಮೀಟರ್ ದೂರದಲ್ಲಿದೆ. ಕಿಷ್ಕಿಂಧೆ, ವಿಜಯನಗರ ಜಿಲ್ಲೆ. ತ್ರೇತಾಯುಗದಲ್ಲಿ ಈ ಒಟ್ಟಾರೆ ಪ್ರದೇಶವು ದಂಡಕಾರಣ್ಯವಾಗಿತ್ತು. ಆದ್ದರಿಂದಲೇ ಈ ಒಂದು ಅರಣ್ಯ ಪ್ರದೇಶವು ವಾನರ ಅಂದರೆ ಕೋತಿಗಳ ಸಾಮ್ರಾಜ್ಯವಾಗಿತ್ತು. ಅಂಜನಾದ್ರಿ ಬೆಟ್ಟದ ಸಾಲುಗಳನ್ನು ಹನುಮಂತನ ಹುಟ್ಟಿದ ಸ್ಥಳ ಎಂದು ನಂಬಲಾಗಿದೆ. ಹಿಂದೆ ಸುಗ್ರೀವ ಮತ್ತು ವಾಲಿಯ ನಡುವೆ ಘೋರ ಯುದ್ಧ ನಡೆದಿತ್ತು. ಈಗಲೂ ಸುಗ್ರೀವ ಹಾಗೂ ಅವನ ಮಿತ್ರ ಆಂಜನೇಯ ಮಾತುಂಗ ಬೆಟ್ಟದ ಮೇಲೆ ಆಶ್ರಯ ಪಡೆದಿದ್ದರು. ವಾಲಿಯು ಋಷಿಯ ಶಾಪದಿಂದ ಅಲ್ಲಿಗೆ ಬರಲು ಸಾಧ್ಯವಿರಲೆಂದು ತಿಳಿದು ಬೆಟ್ಟದಲ್ಲಿ ಸಣ್ಣ ಗುಹೆಯ ಒಳಗೆ ಸುಗ್ರೀವ ಮತ್ತು ಆಂಜನೇಯ ಅಲ್ಲೇ ತಂಗಿದ್ದರು. ಇದೇ ಸ್ಥಳದಲ್ಲಿ ಅಂದರೆ ಮಾತಂಗ ಪರ್ವತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಂಜನೇಯನಿಗೆ ರಾಮನ ದರ್ಶನವಾಗಿದ್ದು, ನಂತರ ರಾಮನು ವಾಲಿಯನ್ನು ಕೊಂದು ಸುಗ್ರೀವನನ್ನು ವಾನರ ರಾಜ್ಯದ ರಾಜನಾಗಿ ಮಾಡುತ್ತಾನೆ. ಈ ಕಿಷ್ಕಿಂಧಾ ನಗರ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 342 ಕಿಲೋಮೀಟರ್ ದೂರದಲ್ಲಿದ್ದರೆ, ಹುಬ್ಬಳ್ಳಿ ಧಾರವಾಡದಿಂದ 181 ಕಿಲೋಮೀಟರ್ ದೂರದಲ್ಲಿದೆ. ಲಕ್ಷ್ಮಣ ತೀರ್ಥ. ಇನ್ನು ರಾವಣ ಸೀತೆಯನ್ನು ಅಪಹರಿಸಿದ ವೇಳೆ ರಾಮ ಲಕ್ಷ್ಮಣ ಇಬ್ಬರು ಸೀತೆಯನ್ನು ಹುಡುಕಿ ಬ್ರಹ್ಮಗಿರಿ ಮಾರ್ಗವಾಗಿ ತೆರಳುತ್ತಾರೆ. ಈ ವೇಳೆ ಬಾಯಾರಿಕೆಯಿಂದ ಬಳಲಿದ ರಾಮನಿಗೆ ನೀರು ಕೊಡಲು ಲಕ್ಷ್ಮಣ ಬೆಟ್ಟಕ್ಕೆ ಬಾಣ ಹೊಡೆಯುತ್ತಾನೆ. ಅಲ್ಲಿಯೇ ಒಂದು ನೀರು ಚಿಮ್ಮುತ್ತದೆ. ಅದನ್ನೇ ಲಕ್ಷ್ಮಣ ತೀರ್ಥ ಎಂದು ಕರೆಯುತ್ತಾರೆ. ಕೊಡಗಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುವ ಲಕ್ಷ್ಮಣ ತೀರ್ಥ ನದಿ ಮೈಸೂರು ಜಿಲ್ಲೆಯ ಹುಣಸೂರು ಸಮೀಪ ಕಾವೇರಿ ನದಿ ಸೇರುತ್ತದೆ. ಲಕ್ಷ್ಮಣ ತೀರ್ಥ ನದಿ ಈರ್ಪು ಜಲಪಾತವಾಗಿ ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ 252 ಕಿಲೋಮೀಟರ್ ದೂರದಲ್ಲಿದ್ದರೆ, ಹುಬ್ಬಳ್ಳಿ ಧಾರವಾಡದಿಂದ 528 ಕಿಲೋಮೀಟರ್ ದೂರದಲ್ಲಿದೆ. ರಾಮದೇವರ ಬೆಟ್ಟ, ರಾಮನಗರ. ರಾಮನಗರ ಜಿಲ್ಲೆಯಲ್ಲಿರುವ ರಾಮದೇವರ ಬೆಟ್ಟದಲ್ಲಿ ಶ್ರೀರಾಮನ ದೇವಸ್ಥಾನವಿದೆ. ವನವಾಸದ ಸಂದರ್ಭದಲ್ಲಿ ರಾಮ ಸೀತೆ ಜೊತೆ ಈ ಬೆಟ್ಟಕ್ಕೆ ಬಂದು 14 ದಿನಗಳ ಕಾಲ ತಂಗಿದ್ದರು. ಈ ವೇಳೆ ಕಾಕಾಸುರ ಎಂಬ ರಾಕ್ಷಸ ಸೀತೆಯನ್ನು ಕೆಣಕಿದ್ದಾನೆ. ಹೀಗಾಗಿ ಶ್ರೀರಾಮ ಕಾಕಾಸುರ ಒಂದು ಕಣ್ಣಿಗೆ ಬಾಣ ಬಿಟ್ಟು ಕಣ್ಣು ಕಿತ್ತು ಹಾಕಿದ್ದನೆಂಬ ಪ್ರತೀತಿ ಇದೆ. ಹೀಗಾಗಿಯೇ ಈ ಬೆಟ್ಟದಲ್ಲಿರುವ ರಾಮನ ದೇವಸ್ಥಾನದ ಮುಂಭಾಗ ಕಾಕಾಸುರನ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿಶೇಷ ಏನೆಂದರೆ, ಕಾಕಾಸುರನ ಸಂಹಾರ ಆದ ನಂತರ ಈ ರಾಮದೇವರ ಬೆಟ್ಟದ ಮೇಲೆ ಕಾಗೆಗಳು ಹಾರಾಡುವುದೇ ಇಲ್ಲ.
ರಾಮದೇವರ ಬೆಟ್ಟ ಬೆಂಗಳೂರಿನಿಂದ 48 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 446 ಕಿಲೋಮೀಟರ್ ದೂರದಲ್ಲಿದೆ. ಸೀತಿಮನಿ ಬಾಗಲಕೋಟೆ. ರಾಮಾಯಣ ಕಾಲದಲ್ಲಿ ಬಾಗಲಕೋಟೆ ಜಿಲ್ಲೆಗೂ ನಂಟಿದೆ. ವನವಾಸಕ್ಕೆ ಬಂದಿದ್ದ ವೇಳೆ ರಾಮ, ಸೀತೆ, ಲಕ್ಷ್ಮಣ ಬಾಗಲಕೋಟೆ ಜಿಲ್ಲೆಯ ಹಲವಾರು ಭಾಗಗಳಿಗೆ ಭೇಟಿ ನೀಡುವ ಕುರುಹುಗಳಿವೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ರಾಮತೀರ್ಥ ಹಾಗೂ ಬಾಗಲಕೋಟೆ ತಾಲೂಕಿನ ಸೀತಿಮನಿ ಗ್ರಾಮದಲ್ಲಿರುವ ಕುರುಹುಗಳು ಬಾಗಲಕೋಟೆ ಜಿಲ್ಲೆಯೊಂದಿಗೆ ರಾಮಾಯಣದ ನಂಟನ್ನು ಸಾಕ್ಷರಿಸುತ್ತವೆ. ಇದೇ ಕಾರಣ ಇಲ್ಲಿ ಈಗ ಅದ್ಭುತವಾದಂತಹ ಸೀತಾ ಮಂದಿರ, ಲವಕುಶರಿಗೆ ಸಂಬಂಧಪಟ್ಟಂತಹ ಹಲವಾರು ವಿಗ್ರಹಗಳನ್ನ ಇಲ್ಲಿ ನಿರ್ಮಿಸಲಾಗಿದೆ. ಇದು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 464 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 177 ಕಿಲೋಮೀಟರ್ ದೂರದಲ್ಲಿದೆ. ನಾಮದ ಚಿಲುಮೆ ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಯಲ್ಲೂ ರಾಮನ ಪರಿವಾರ ಓಡಾಡಿದ ಐತಿಹ್ಯವಿದೆ. ಶ್ರೀರಾಮನು ಲಂಕೆಗೆ ಹೋಗುವಾಗ ದೇವರಾಯನ ದುರ್ಗದಲ್ಲಿ ನೆಲ ನಿಂತಿದ್ದಕ್ಕೆ ಹಲವಾರು ಸಾಕ್ಷಿಗಳಿವೆ. ಈ ವೇಳೆ ಕಾಡಿನಲ್ಲಿ ರಾಮನಿಗೆ ಹಣೆಗೆ ತಿರುಕಿಡುವ ಸಂದರ್ಭ ಬಂದಿತ್ತು. ಆಗ ಸುತ್ತಲೂ ನೋಡಿದರೂ ನೀರು ಸಿಗದ ಕಾರಣ ರಾಮ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಹೊಕ್ಕಿ ಬಂಡೆಯ ರಂಧ್ರದಿಂದ ನೀರು ಚಿಮ್ಮಿತು ಎನ್ನುವ ಪ್ರತೀತಿ ಇದೆ. ಆಗ ಆ ನೀರನ್ನು ತೆಗೆದುಕೊಂಡು ರಾಮ ತನ್ನ ಹಣೆಗೆ ನಾಮವನ್ನು ಧರಿಸಿದನು. ಈ ಹಿನ್ನೆಲೆಯಲ್ಲಿ ನಾಮದ ಚಿಲುಮೆ ಅಂತ ಈ ಚಿಲುಮೆಗೆ ಹೆಸರು ಬಂದಿದೆ. ಕಡು ಬಿಸಿಲಿನಲ್ಲೂ ಕೂಡ ಬಂಡೆಯಿಂದ ನೀರು ಸದಾ ಕಾಲ ಇಲ್ಲಿ ಹರಿಯುತ್ತಿರುತ್ತದೆ. ಈ ಕ್ಷೇತ್ರ ಬೆಂಗಳೂರಿನಿಂದ 73 ಕಿಲೋಮೀಟರ್ ದೂರದಲ್ಲಿದ್ದರೆ ಹುಬ್ಬಳ್ಳಿ ಧಾರವಾಡದಿಂದ 370 ಕಿಲೋಮೀಟರ್ ದೂರದಲ್ಲಿದೆ. ಶರಾವತಿ, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಅಂಬು ತೀರ್ಥಕ್ಕೆ ರಾಮನ ನಂಟಿದೆ. ತ್ರೇತಾಯುಗದಲ್ಲಿ ರಾಮನು ಅರಣ್ಯವಾಸದಲ್ಲಿದ್ದಾಗ ಸೀತಾ ಸಮೇತವಾಗಿ ಇಲ್ಲಿ ನೆಲೆಸಿದ್ದನು. ಈ ಸಮಯದಲ್ಲಿ ತಮ್ಮ ನಿತ್ಯದ ಪೂಜಾ ಕಾರ್ಯ, ಬಾಯಾರಿಕೆ ನೀಗಿಸಲು ಬೇಕಾಗುವ ನೀರನ್ನು ಹೊಂದುವ ಸಲುವಾಗಿ ನೆಲಕ್ಕೆ ಬಾಣ ಬಿಟ್ಟಾಗ ಇಲ್ಲಿ ತೀರ್ಥ ಉದ್ಭವವಾಯಿತು. ಅಂಬು ಎಂದರೆ ಬಾಣ, ತೀರ್ಥ ಎಂದರೆ ಇದೇ ಕಾರಣ ಬಾಣದಿಂದ ಉದ್ಭವವಾದಂತಹ ತೀರ್ಥಕ್ಕೆ ಅಂಬು ತೀರ್ಥವೆಂದು ಕರೆಯಲಾಗುತ್ತದೆ. ಶ್ರೀರಾಮನ ಶರದಿಂದ ಹುಟ್ಟಿದಂತಹ ಈ ನದಿಗೆ ಶರಾವತಿ ಎಂದು ಹೆಸರು ಬಂದಿತು. ಒಟ್ಟಿನಲ್ಲಿ ರಾಮನಿಗೂ ಕರುನಾಡಿಗೂ ಸಾಕಷ್ಟು ನಂಟಿದೆ. ರಾಮನ ವನವಾಸದ ಸಮಯದಲ್ಲಿ ಕರುನಾಡಿನಲ್ಲಿ ಸಾಕಷ್ಟು ಪವನಗಳನ್ನು ಮಾಡಿದ್ದು ಅದಕ್ಕೆ ಸಾಕ್ಷಿಗಳು ನಮ್ಮ ಕಣ್ಣ ಮುಂದೆ ಇದೆ. ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಹತ್ತಿರ ಇರುವ ಬೆಟ್ಟದಲ್ಲಿ ಭೀಮನ ಪಾದದ ಗುರುತುಗಳು, ಭೀಮನ ಗುಹೆಗಳು ನೀವು ಕಾಣಬಹುದು. ಹಾಗೆಯೇ ಬಕಾಸುರನನ್ನು ಕೊಂದಂತಹ ಹಲವಾರು ಸಾಕ್ಷಿಗಳನ್ನ ನೀವು ಇಲ್ಲಿ ಪಡೆಯಬಹುದು. ಅದಕ್ಕೆ ಹಿಂದೆ ಕೈವಾರವನ್ನ ಏಕಚಕ್ರ ನಗರ ಎಂದೇ ಕರೆಯಲಾಗುತ್ತಿತ್ತು. ಹಾಗೆಯೇ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಹಾನಗಲ್ ಹಿಂದೆ ವಿರಾಟನಗರ ಎಂದು ಕರೆಯಲಾಗುತ್ತಿತ್ತು. ಕಾರಣ ಇಲ್ಲಿ ಪಾಂಡವರು ಅಜ್ಞಾತವಾಸವನ್ನು ಮಾಡಿದ್ದರು. ಅದಕ್ಕೂ ಕೂಡ ಹಲವಾರು ಕುರುಹುಗಳು, ಸಾಕ್ಷಿಗಳನ್ನು ನೀವು ಇಲ್ಲಿ ಪಡೆಯಬಹುದು. ಹೀಗೆ ಒಂದೊಂದು ಊರಿನ ಬಗ್ಗೆ ಹೇಳುತ್ತಾ ಹೋದರೆ ನಿಮಗೆ ಭಾರತಾದ್ಯಂತ ಮಹಾಭಾರತದ ಕುರುಹುಗಳು ನಿಮಗೆ ಸಿಕ್ಕೇ ಸಿಗುತ್ತವೆ. ಅದರಲ್ಲೂ ಮಹಾಭಾರತದ ಕುರುಕ್ಷೇತ್ರವು ಎಂದಿಗೂ ಅಜರಾಮರವಾಗಿ ಉಳಿದಂತಹ ಒಂದು ಅದ್ಭುತ ಘಟನೆಯಾಗಿದೆ. ಪಾಂಡವರು ಹಾಗೂ ಕೌರವರ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯಗಳು, ಯುದ್ಧ, ದ್ವೇಷಗಳು, ಬಾಂಧವ್ಯಗಳು, ಕುತಂತ್ರಗಳು, ವನವಾಸ, ಅವಮಾನ ನಾವು ಮಹಾಭಾರತದಲ್ಲಿ ಕಾಣಬಹುದು. ಯುಗವನ್ನೇ ತನ್ನ ಕೈಯಲ್ಲಿ ಹಿಡಿದಿದ್ದ ಯುಗ ಪುರುಷ ಶ್ರೀಕೃಷ್ಣನನ್ನು ನಾವು ಮಹಾಭಾರತದಲ್ಲಿ ಮರೆಯುವಂತಿಲ್ಲ. ಮಹಾಭಾರತವು ಸಹೋದರರ ಸಂಘರ್ಷ, ದ್ವೇಷ, ರಾಜಕೀಯ, ಚತುರತೆ, ಭಗವದ್ಗೀತೆಯ ಸಾರವನ್ನೆಲ್ಲ ನಿಮಗೆ ಸಾರಿ ಸಾರಿ ಹೇಳುತ್ತದೆ. ಹೌದು, ಮಹಾಭಾರತ ಯುದ್ಧ ನಡೆದ ಕೆಲವು ಅವಶೇಷಗಳು ಈಗಲೂ ಕೂಡ ಪತ್ತೆಯಾಗುತ್ತಿವೆ. ಅಂತಹ ಕುರುಗಳ ಸಂಶೋಧನೆ ಈಗಲೂ ಕೂಡ ನಡೆಯುತ್ತಿದೆ. ಅಂತಹದೇ ಕೆಲವೊಂದು ಪತ್ತೆಯಾದ ಕೆಲವೊಂದು ಆಶ್ಚರ್ಯ, ಕುತೂಹಲಕಾರಿ ಸಾಕ್ಷಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಪ್ರಯತ್ನ ಮಾಡುತ್ತಿದ್ದೀರಿ. ಮಹಾಭಾರತದಲ್ಲಿನ ಗಾಂಧಾರ ದೇಶವನ್ನು ಇಂದಿನ ಆಫ್ಘಾನಿಸ್ತಾನದ ಗಾಂಧಾರ ದೇಶವಾಗಿ ಮಾರ್ಪಡಿಸಲ್ಪಟ್ಟಿದೆ. ಈ ದೇಶದ ಮುಖ್ಯ ನಗರವಾಗಿ ತಕ್ಷಶಿಲಾ ಪ್ರಸಿದ್ಧಿ ಹೊಂದಿತ್ತು. ಈ ಸ್ಥಳವು ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಈ ರಾಜ್ಯದಿಂದಲೇ ಧೃತರಾಷ್ಟ್ರನ ಪತ್ನಿಯಾದ ಗಾಂಧಾರಿ ಮತ್ತು ಕೌರವರ ಮಾವನಾದ ಶಕುನಿ ಈ ಸ್ಥಳದಿಂದಲೇ ಬಂದವರು. ಈಗಲೂ ಈ ಪ್ರದೇಶವನ್ನ ಗಾಂಧಾರ ಎಂದು ಕೂಡ ಕರೆಯುತ್ತಾರೆ.
ಆದರೆ ಮಹಾಭಾರತ ನಡೆದಿದ್ದು ಸತ್ಯ ಅನ್ನೋಕೆ ನಿಮಗೀಗ ಮತ್ತೊಂದು ಪುರಾವೆ ಸಿಕ್ಕಿದೆ. ಮಹಾಭಾರತ ಕಾಲದ ಯುದ್ಧದ ರಥವನ್ನು ಇದೀಗ ಉತ್ತರ ಪ್ರದೇಶದ ಬಾಗ್ಪತ್ ಜಿಲ್ಲೆಯಲ್ಲಿ ಪತ್ತೆಯಾಗಿರುವುದು ಎಲ್ಲರನ್ನೂ ಅಚ್ಚರಿಯನ್ನು ಉಂಟು ಮಾಡಿದೆ. ಹಾಗೆಯೇ ಹಲವಾರು ಕುತೂಹಲಗಳನ್ನು ಕೂಡ ಪ್ರತಿಯೊಬ್ಬ ಹಿಂದೂರಲ್ಲೂ ಸೃಷ್ಟಿಸಿದೆ.